ಸರ್ ಎಲ್ರಿಗೂ ನಮಸ್ಕಾರ. ಇದು 2012ರಲ್ಲಿ ನಾವು ಭೀಮಾ ತೀರದಲ್ಲಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ನಿರ್ಮಾಪಕ ಅಂಜಿ ನಾಗರಾಜ್ ಅವರು ತುಂಬ ಕಷ್ಟಪಟ್ಟು, ಒಬ್ಬ ಟೆಕ್ನಿಷಿಯನ್ ಅವರು. ನಾನು ಅವ್ರ ಜೊತೆ ತುಂಬ ಪಿಕ್ಚರ್ ಕೆಲಸ ಮಾಡಿದ್ದೀನಿ. ಅವರೊಂದು ಸಿನಿಮಾ ಮಾಡಬೇಕು ಅಂತ ಹೊರಟಾಗ ಈ ಸಿನಿಮಾಗೆ ಏನು ಬೇಕು, ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಮತ್ತು ಪ್ರಾಪರ್ಟೀಸ್ ಎಲ್ಲ ಫುಲ್ ಓವರಾಲ್ ಸಿನಿಮಾ. ಒಬ್ಬ ಟೆಕ್ನಿಷಿಯನ್ ಈ ಥರ ಸಿನಿಮಾ ಮಾಡೋದು ತುಂಬ ಅಪರೂಪ. ಸ್ವಲ್ಪ ನನ್ನ ಸಾಕೋದು ಒಂಥರ ಬಿಳಿ ಆನೆ ಸಾಕ್ದಂಗೆ ನಂಗೆ ಗೊತ್ತು. ಬಟ್ ಅದು ತಡ್ಕೊಂಡು ತುಂಬ ಖರ್ಚು ಮಾಡಿ ನಾ ಏನು ಕೇಳಿದೆ ಅದನ್ನೆಲ್ಲ ಕೊಟ್ಟರು. ನಿಜವಾಗ್ಲೂ ಈ ಸಿನಿಮಾಗೆ ಎಲ್ಲ ಏನೇ ಹೇಳಿದ್ರು ಕೂಡ ರಾತ್ರಿ ಆಗಲೂ ಕಷ್ಟಪಟ್ಟಿರೋ ಒಬ್ಬ ನಾಯಕ ನಟ ಅಂತಂದ್ರೆ ನಿಜವೂ ಅಂಜಿ ನಾಗರಾಜ್ ಅಂತ ಹೇಳಿದ್ರು ತಪ್ಪಾಗಲ್ಲ. ನಮ್ಮ ಕಲಾವಿದರು ತೊಗೊಂಡ್ರೆ ದುನಿಯಾ ವಿಜಯವರಾಗಿರ್ಬೋದು, ಪ್ರಣೀತಾ ಅವರು, ಲೋಹಿತ್ ಅಶ್ವ ಅವರು, ಮತ್ತು ಬೇರೆ ಎಲ್ಲ ಲೋಕನಾಥ್ ಸರ್ ಅಂತೂ ನಂಗೆ ತುಂಬ ಪೆಟ್ಟು. ಸೊ ಅವ್ರಿಗೆ ಆ ಪಾತ್ರ ಮಾಡಿಸ್ಬೇಕು ಅಂತ ನಂಗೆ ತುಂಬ ಆಸೆ ಇತ್ತು. ಅವ್ರಿಗೆ ಹೇಳಿದಾಗ ಅಣ್ಣಂಗೆ ಆ್ಯಕ್ಚುಲಿ ನಡೆಯೋಕ್ಕಾಗಲ್ಲ ಅವ್ರಿಗೆ ಅವಾಗ. ಆದರೂ ಸಹ ನಾನೇ ಮಾಡಿ ಮೇಲೆಲ್ಲ ಕರ್ಕೊಂಡೋಗಿ ಜೊತೆಯಲ್ಲಿ ಕೂಡಿಸಿ ಶಾರ್ಟ್ಸ್ ಎಲ್ಲ ಬರಬೇಕು ಅಂದಾಗ ಅಣ್ಣ ನಾನು ಹತ್ತಿನ ಕಣ ಬಾರೋ ಮರಿ ಅಂತೇಳಿ ಅವ್ರು ಹತ್ತಿ ಬಂದು ಕೆಲಸ ಮಾಡಿದ್ರು. ಪ್ರಣೀತ್ ಅವರು ಕೂಡ ಒಂದು ಒಳ್ಳೆ ಪಾತ್ರ ಮಾಡಿದ್ರು ಹೀರೋಯಿನ್ ಆಗಿ. ಸೊ ಬೇರೆ ಎಲ್ಲರೂ ಉಮಾಶ್ರೀ ಮೇಡಮ್ ಹತ್ರನೂ ನಾನು ಫಸ್ಟ್ ಟೈಮ್ ಕೆಲಸ ಮಾಡಿದೆ. ಸೊ ಪ್ರತಿಯೊಬ್ಬರು ಕೂಡ ಕಲಾವಿದರುಗಳು, ಟೆಕ್ನಿಷಿಯನ್ಸು ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಸೊ ಈ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಈಗ ಅಂಜಿ ನಾಗರಾಜ್ ಅವರು ಇದನ್ನು ತಮಿಳಲ್ಲಿ ಮತ್ತು ತೆಲುಗು ಮತ್ತು ಮಲಯಾಳಿ ಎಲ್ಲ ಭಾಷೆನಲ್ಲೂ ಡಬ್ ಮಾಡಬೇಕು. ತುಂಬ ಆಫರ್ಸ್ ಬಂದಿದೆ ನನಗೆ, ತುಂಬ ಚೆನ್ನಾಗಿದೆ ಅಂತೇಳಿ. ನಾನು ಆಗಲೂ ಸಹ ಹೇಳಿದ್ದೆ, ನಿಮ್ಗೊಂದು ಒಳ್ಳೆ ಪಿಕ್ಚರ್ ಆಗುತ್ತಿದ್ದು, ನೀವು ಕಷ್ಟಪಡಿ, ಸಿನಿಮಾನ ಪ್ರೀತಿಸಿ, ಸಿನಿಮಾ ನಿಮ್ಮನ್ನು ಪ್ರೀತಿಸುತ್ತೆ ಅಂತ ಹೇಳಿದ್ದೆ. ಅದನ್ನು ಅವ್ರು ಫಾಲೋ ಮಾಡಿದ್ರು. ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಅವತ್ತು ಅವರು ಒಂದು ಒಳ್ಳೆ ತೀರ್ಮಾನದಲ್ಲಿ ಆ ಸಿನಿಮಾನ ರಿಲೀಸ್ ಮಾಡಿ ಒಂದು ಒಳ್ಳೆ ಲಾಭ ಪಟ್ಟು ಚೆನ್ನಾಗಿದ್ದಾರೆ ಅಂತಂದರೆ ಅದಕ್ಕೆ ನಾನು ಫಸ್ಟು ಸಂತೋಷ ಪಡ್ತೀನಿ. ಈಗಲೂ ಸಹ ಅವ್ರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಡಿಜಿಟಲಾಗೆಲ್ಲ ಮಾಡಿ, ಕಲರಿಂಗ್ ಮಾಡಿ ತುಂಬ ಕಷ್ಟಪಟ್ಟೆಲ್ಲ ಮಾಡಿದ್ದಾರೆ, ಎಲ್ಲ ಡಬ್ಬೆಲ್ಲ ಮಾಡಿ. ಸೊ ಅವ್ರಿಗೆ ಒಳ್ಳೇದಾಗಬೇಕು, ಈ ಸಿನಿಮಾ ಎಲ್ರಿಗೂ ಇಷ್ಟ ಆಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನನಗೆ ನನ್ನ ಪಿಕ್ಚರೇ ನಾನು ಲೆಕ್ಕ ಹಾಕಲ್ಲ ಎಷ್ಟು ಖರ್ಚಾಗುತ್ತೆ ಅಂತ. ಇವ್ರಿಗೆ ಹೆಂಗೆ ಕೇಳಿ, ಅವ್ರನ್ನ ಕೇಳಿ ಸರ್. ಅಣ್ಣ ಹಾಂ ಸರ್, ತುಂಬ ಖುಷಿ ಆಯಿತು ಸರ್ ನನಗೆ. ನಾನು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಪಿಕ್ಚರ್ ಬಂದಾಗ ನಾನೇ ಒಂದು 5-6 ಸಲ ನೋಡಿದ್ದೀನಿ. ಅಂದರೆ ನನಗೇನು ತುಂಬ ಸಂತೋಷ ಆಗಿದೆ ಈ ಸಿನಿಮಾದಲ್ಲಿ ಅಂತಂದರೆ ಡೈಲಾಗ್ಸು ಮತ್ತು ಸೀಕ್ವೆನ್ಸು ಮತ್ತು ಮೇಕಿಂಗ್ ತುಂಬ ಹೊಸ್ತರ ಆಗಿದೆ ಆಗಿನ ಇದರಲ್ಲಿ. ಆ ಥರ ಅವಕಾಶ ಸಿಕ್ತು ಕೆಲಸ ಮಾಡೋದಕ್ಕೆ. ನನಗೆ ಅದು ತುಂಬ ಸಂತೋಷ ಆಯಿತು ಸರ್ ಈ ಪಿಕ್ಚರಲ್ಲಿ.